ಜಾಮೀನು ರದ್ದಾಗಿದೆ. ದರ್ಶನ್ ಜಾಮೀನು ರದ್ದಾಗಿದೆ. ಹೈಕೋರ್ಟ್ ಕೊಟ್ಟಂತ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಇದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ. ಹೈಕೋರ್ಟ್ ಈ ಹಿಂದೆ ಯಾವೆಲ್ಲ ಕಾರಣಗಳನ್ನು ಕೊಟ್ಟಿತ್ತೋ ಆ ಕಾರಣಗಳು ಸರಿಯಾಗಿಲ್ಲ, ಆ ಕಾರಣಗಳಲ್ಲಿ ದೋಷ ಇದೆ. ಹಾಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ಇವರಿಗೆ ಕೊಟ್ಟಂತ ಜಾಮೀನನ್ನು ನಾವು ರದ್ದುಪಡಿಸ್ತಾ ಇದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ದರ್ಶನ್ ಅವರಿಗೆ ಬ್ಯಾಡ್ ಡೇ. ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಜಾಮೀನು ರದ್ದಾಗಿದೆ. ಹೈಕೋರ್ಟ್ ಕೊಟ್ಟಂತ ತೀರ್ಪಿನಲ್ಲಿ ದೋಷ ಇದೆ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಈ ಹಿಂದೆ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಿತ್ತು. ಯಾವ ಗ್ರೌಂಡ್ಸ್ನ ಮೇಲೆ, ಯಾವ ಕಾರಣದಿಂದ ಹೈಕೋರ್ಟ್ ದರ್ಶನ್ ಅವರಿಗೆ ಜಾಮೀನು ಕೊಟ್ಟಿತ್ತೋ ಆ ಕಾರಣಗಳು ದೋಷಪೂರಿತ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಇದು. ದರ್ಶನ್ ಅವರಿಗೆ ಮತ್ತೊಮ್ಮೆ ಸಂಕಷ್ಟ. ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ. ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಇದು. ಸರ್ಕಾರದ ಪರವಾಗಿ ಆದೇಶ ಬಂದಿದೆ. ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರಿತ್ತು. ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶವನ್ನು ತಿರಸ್ಕರಿಸಿದೆ, ಧಿಕ್ಕರಿಸಿದೆ, ವಜಾ ಮಾಡಿದೆ. ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ದರ್ಶನ್ ಜಾಮೀನು ರದ್ದಾಗಿದೆ. ಕೊಲೆ ಆರೋಪಿ ದರ್ಶನ್ ಜಾಮೀನನ್ನು ರದ್ದು ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಯಾವ ಕಾರಣಕ್ಕಾಗಿ ಅಂತ ಹೇಳ್ತಾ ಹೋಗ್ತಾರೆ. ಇನ್ನಷ್ಟು ಡೀಟೇಲ್ಸ್ ಬರಬೇಕು, ಯಾವೆಲ್ಲ ಕಾರಣಗಳನ್ನು ಕೊಟ್ಟಿದ್ದಾರೆ ಅಂತ. ಈ ಹಿಂದೆ ಹೈಕೋರ್ಟ್ ಯಾವ ಕಾರಣಗಳನ್ನು ಕೊಟ್ಟಿತ್ತೋ ಅದು ದೋಷಪೂರಿತವಾಗಿದೆ. ಆ ಕಾರಣಗಳು ಸರಿಯಾಗಿಲ್ಲ. ಮೆಡಿಕಲ್ ರೀಸನ್ ಅಂತ ಹೇಳಿದ್ರೆ ಯಾವ ಮೆಡಿಕಲ್ ರೀಸನ್ ಸ್ವಾಮಿ? ಇವತ್ತಿನವರೆಗೆ ಒಂದು ಆಪರೇಷನ್ ಮಾಡಿಸ್ಕೊಂಡಿಲ್ಲ, ನಾಳೆನೇ ಆಪರೇಷನ್ ಆಗಬೇಕು, ಒಂದು ವಾರದಲ್ಲೇ ಆಪರೇಷನ್ ಆಗಬೇಕು, ಇಲ್ಲ ಅಂದರೆ ಸೊಂಟ ಬಿದ್ದು ಹೋಗುತ್ತೆ ಅಂತಂದು ಆಪರೇಷನ್ನೇ ಆಗಿಲ್ಲ. ಇನ್ಯಾವ ರೀಸನ್ ಇದು? ಅವರವ್ರ ಪಾಡಿಗೆ ಶೂಟಿಂಗ್ನಲ್ಲಿದ್ದಾರೆ, ಥೈಲ್ಯಾಂಡ್ಗೆ ಹೋಗ್ತಾರೆ, ಪಾರ್ಟಿ ಮಾಡ್ತಾರೆ, ಮಸ್ತಿ ಮಾಡ್ತಾರೆ. ಇನ್ನು ಎಂಥ ಜಾಮೀನು ಇದು? ಈ ಹಿಂದೆ ಹೈಕೋರ್ಟ್ ತೀರ್ಪು ಕೊಟ್ಟಾಗಲೂ ಕೂಡ ಜನಸಾಮಾನ್ಯರಲ್ಲಿ ಈ ಥರದ ಭಾವನೆ ಬಂದಿತ್ತು. ಹಾಗಾದರೆ ಕಾನೂನು ಉಳ್ಳವರಿಗೊಂದು, ಬಡವರಿಗೊಂದ, ಪ್ರಭಾವ ಇರೋರಿಗೊಂದು, ಪ್ರಭಾವ ಇಲ್ಲದೇ ಇರೋರಿಗೊಂದ? ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ಜನಸಾಮಾನ್ಯರ ಭಾವನೆಯನ್ನು ಎತ್ತಿ ಹಿಡಿದಿದೆ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಇದು. ದರ್ಶನ್ ಸೇರಿದಂತೆ ಒಟ್ಟು 7 ಜನರ ಜಾಮೀನು ರದ್ದಾಗಿದೆ. ಅದರಲ್ಲಿ ಪವಿತ್ರ ಗೌಡ ಅವರು ಕೂಡ ಇದ್ದಾರೆ. ಆರೋಪಿ ಎಷ್ಟೇ ದೊಡ್ಡವರಿರಲಿ ಚಿಕ್ಕವರಿರಲಿ, ಕಾನೂನು ಎಲ್ರಿಗೂ ಒಂದೇ. ಕಾನೂನಿನಲ್ಲಿ ಯಾರೂ ದೊಡ್ಡವರಲ್ಲ, ಚಿಕ್ಕವರಲ್ಲ. ಸಾಕ್ಷಿಗಳ ವಿಚಾರಣೆ ಆದಷ್ಟು ಬೇಗ ಮಾಡಬೇಕು. ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ. ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಉಲ್ಲೇಖ ಆಗಿರೋದು. ಕೊಲೆ ಆರೋಪಿ ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದಾಗಿದೆ. ಮಹತ್ವದ ಆದೇಶ ಇದು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ, ಕಾನೂನು ಎಲ್ರಿಗೂ ಒಂದೇ ಅಂತ. ಇದರಲ್ಲಿ ಉಳ್ಳವರು, ಇಲ್ಲದೇ ಇರೋರು, ಬಡವರು, ಬಲ್ಲಿದರು, ಶ್ರೀಮಂತರು ಯಾರೂ ಇಲ್ಲ. ಆರೋಪಿ ಎಷ್ಟೇ ದೊಡ್ಡವನಾಗಿರಲಿ, ಚಿಕ್ಕವನಾಗಿರಲಿ, ಪ್ರಭಾವಿ ಆಗಿರಲಿ, ಯಾವನ್ನೇ ಆಗಿರಲಿ, ಎಲ್ರಿಗೂ ಕಾನೂನು ಒಂದೇ. ಕಾನೂನು ಯಾರನ್ನು ಭೇದ ಭಾವದಿಂದ ನೋಡೋದಿಲ್ಲ. ಕಾಸ್ಟ್, ಗ್ರೀಡ್, ರಿಲಿಜನ್ ಇದ್ಯಾವುದೂ ಇಲ್ಲ. ಕಾನೂನು ಎಲ್ಲದಕ್ಕಿಂತ ದೊಡ್ಡದು. ಇದೇ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಮಹತ್ವದ ಆದೇಶವನ್ನು ಕೊಟ್ಟಿದೆ. ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದಾಗಿದೆ. ಮತ್ತೊಮ್ಮೆ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ, ಮತ್ತೊಮ್ಮೆ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.